ಆಳಂದ ಶಾಸಕರಾದ ಬಿಆರ್ ಪಾಟೀಲ್ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಅಖಿಲ ಭಾರತ ಲಿಂಗಾಯತ್ ದೀಕ್ಷ ಪಂಚಮಸಾಲಿ ಸಮಾಜ ಕಲಬುರಗಿ ಜಿಲ್ಲಾ ಘಟಕ ಅಧ್ಯಕ್ಷರಾದ ಶರಣಬಸಪ್ಪ ಪಪ್ಪ ಅವರು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಿಂಗಾಯತ್ ದೀಕ್ಷ ಪಂಚಮಸಾಲಿ ಸಮುದಾಯ ಅತಿ ದೊಡ್ಡ ಸಮುದಾಯ ಇದ್ದರೂ ಕೂಡ ಪ್ರತಿ ಸಲ ರಾಜಕೀಯವಾಗಿ ಅನ್ಯಾಯವಾಗುತ್ತಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸಮುದಾಯವನ್ನು ನಿರ್ಲಕ್ಷಿಸಲಾಗುತ್ತಿದೆ. ಆದ್ದರಿಂದ ಅಖಿಲ ಭಾರತ ಲಿಂಗಾಯತ್ ದೀಕ್ಷ ಪಂಚಮಸಾಲಿ ಸಮಾಜ ಸಂಘದಿಂದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚಿಸಿ ಆಳಂದ್ ಮತಕ್ಷೇತ್ರ ಶಾಸಕರಾದ ಬಿಆರ್ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಹಾಗೂ ಅಫ್ಜಲ್ಪುರ ಮತಕ್ಷೇತ್ರ ಶಾಸಕರಾದ ಎಂಐ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಮಾಜ ದೀಕ್ಷೆ ಪಂಚಮಸಾಲಿ ಸಮಾಜದ ವತಿಯಿಂದ 2A ಮೀಸಲಾತಿಗಾಗಿ ನಾವು ನಮ್ಮ ಜಗದ್ಗುರುಗಳಾದಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ 2A ಮೀಸಲಾತಿ ಸಲುವಾಗಿ ನಾವು ಹೋರಾಡ್ತಾ ಇದ್ದೀವಿ. ಆದರೂ 6 ವರ್ಷದಿಂದ ಯಾವುದೇ ರೀತಿಯ ಸ್ಪಂದನೆ ನಮಗೆ ಸರ್ಕಾರದಿಂದ ಸಿಕ್ಕಿಲ್ಲ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ದೀಕ್ಷೆ ಪಂಚಮಸಾಲಿ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಜನಸಂಖ್ಯೆ ಉಳ್ಳಂಥ ಒಂದು ಸಮಾಜ. ಈ ಒಂದು ಸಮಾಜದಲ್ಲಿ ಸಾಕಷ್ಟು ಜನರು ಏನದಲ್ಲ ರೈತಾಪಿ ಕುಟುಂಬಗಳಿದ್ದಾರೆ. ದಿವಸ ಹೊಲದಲ್ಲಿ ಕೆಲಸ ಮಾಡೋರಿದ್ದಾರೆ. ಈ ಎಲ್ಲ ಒಂದು ರೈತರ ಮಕ್ಕಳಾಗಿರ್ಬೋದು. ಇವತ್ತಿನ ದಿವಸ ನಮ್ಮಲ್ಲಿ ಶ್ರೀಮಂತರು ಕೂಡ ಇದ್ದಾರೆ, ಆದರೆ ಅವರು ಬೆರಳೆಣಿಕೆಯಲ್ಲಿ ಇರ್ತಾರೆ. ನಮ್ಮ ಸಮಾಜ ಶ್ರೀಮಂತ ಅಂಥೇಳಿ ನಮಗೆ ಏನದಲ್ಲ ಏನು ಸರ್ಕಾರದಿಂದ ಸಿಗಬೇಕಾದಂಥ ಮೀಸಲಾತಿ 2A ಕೊಡೋಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ನಾವು ಬರ್ತಕ್ಕಂಥ ದಿನಗಳ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮ 2A ಮೀಸಲಾತಿ ಪಡೆಯೋಕ್ಕೆ ನಾವು ಒಂದು ಮುಂದೆ ಬರೋ ದಿನಗಳಲ್ಲಿ ಯೋಜನೆಗಳು ಹಾಕ್ಕೊಳ್ತೀವಿ. ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಕೆಲಸಗಳು ಆಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ. ಈಗ ಈ ಒಂದು ಪತ್ರಿಕಾಗೋಷ್ಠಿ ಮುಖ್ಯವಾಗಿ ಮೊನ್ನೆ ತಾನೇ ಸರ್ಕಾರ ಬದಲಾಯಿತು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬದಲಾಯಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾಗದವರು, ನಮ್ಮ ಈ ಒಂದು ಸಮಾಜದ ಹಿರಿಯರು 3 ಜನ ನಮ್ಮ ಹಿರಿಯ ಕಾಂಗ್ರೆಸ್ನ ಮುಖಂಡರಿದ್ದಾರೆ, MLAಗಳು. ಇವತ್ತು ದಿವಸ MI ಪಾಟೀಲ್ ಅಂತ ತಮ್ಮೆಲ್ಲ ತಿಳಿದಿರೋ ಹಾಗೆ ಹಿರಿಯರು ಹಾಗೂ ಒಳ್ಳೆಯ ರಾಜಕೀಯ ಒಂದು ನಾಲೆಜ್ ಇದ್ದವರು. ಅಂಥವರಿಗೆ ಈ ಒಂದು ಸರ್ಕಾರದಲ್ಲಿ ಅವರಿಗೆ ಮಿನಿಸ್ಟರ್ ಮಾಡಬೇಕು. ಅವರು ಒಂದು ಹಿರಿಯರು. ಅದಲ್ಲದೆ ನಮ್ಮ ಆಳಂದ್ ಶಾಸಕರಾಗಿರುವಂಥ BR ಪಾಟೀಲ್ ಅವರು ಕೂಡ ಇವತ್ತಿನ ದಿವಸ ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿದ್ದು ಅವರು ಸರ್ಕಾರದಲ್ಲಿ ಇರಲಿ, ಇವತ್ತಿನ ದಿವಸ ಪದವಿ ಮೇಲೆ ಇರದೇ ಇರಲಿ, ಅವರು ಹೋರಾಟ ಮಾಡ್ಕೊತಾ ರೈತರ ಪರವಾಗಿ, ಸಮಾಜದ ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಈ ಸಾರಿ ಬಸವ ಜಯಂತಿಯ ಅಧ್ಯಕ್ಷತೆಯನ್ನು ವಹಿಸಿ ಕೂಡ ಬಹಳ ವಿಜೃಂಭಣೆಯಿಂದ ಒಂದು ಬಸವ ಜಯಂತಿಯ ಒಂದು ಕಾರ್ಯಕ್ರಮ ಕೂಡವನ್ನು ನಮ್ಮ ಜಿಲ್ಲೆಯಲ್ಲಿ ಮಾದರಿಯಾಗಿ ಮಾಡಿದ್ದಾರೆ. ಇಂಥ ಒಂದು ಹಿರಿಯರು ಕೂಡ ಏನು ನಮ್ಮಲ್ಲಿ ಇದ್ದಾರೆ. ಅದಲ್ಲದೆ ನಮ್ಮ ಕಲಬುರಗಿಯಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ MLA ಆಗಿದ್ದಾರೆ. ಅವರು ಸುಮಾರು ವರ್ಷದಿಂದ ಇವತ್ತಿನ ದಿವಸ MLC ಆಗಿರ್ಬೋದು, ZP ಅಧ್ಯಕ್ಷರಾಗಿದ್ದರು. ಸುಮಾರು 40 ವರ್ಷದಿಂದ ಅವರು ಜೇವರ್ಗಿ ಮತ್ತು ಕಲಬುರಗಿ ಒಂದು ಮತಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಮಾಜದ ವತಿಯಿಂದ. ಈ ಕಾಂಗ್ರೆಸ್ ಪರವಾಗಿ ಸಾಕಷ್ಟು ವರ್ಷದಿಂದ ಅವರು ದುಡಿದಿದ್ದಾರೆ. ಈ ಎಲ್ಲ ಒಂದು ಮುತ್ಸದಿ ನಾಯಕರು 3 ಜನ. ನಮ್ಮ ಬೇಡಿಕೆ ಏನಂದರೆ, ನಮ್ಮ ಸಮಾಜದವರಿಗೆ ಒಂದು MLAಗಳಿಗೆ ಒಂದು ಏನಲ್ಲ ಮಂತ್ರಿ ಸ್ಥಾನ ಕೊಡಬೇಕು. ಯಾರಿಗಾದರೂ ಒಂದು ಕೊಟ್ಟರೆ ನಮಗೆ ಒಂದು ನಮ್ಮ ಭಾಗದ ನಮ್ಮ ಮಕ್ಕಳಿಗಾಗಿ ಅವರು ಕೆಲಸ ಮಾಡ್ತಾರೆ. ನಮ್ಮ ಭಾಗದ ಏಳಿಗಾಗಿ ಅವರು ಸಾಕಷ್ಟು ದುಡಿಬೋದಂತ ನಾವು ಅಂದ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಗುಲ್ಬರ್ಗ ಜಿಲ್ಲೆಗೆ 2 ಮಂತ್ರಿಗಳು ಕೊಟ್ಟಿದ್ದಾರೆ. ನಾವು ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ. ಇವತ್ತು ದಿವಸ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, IT-BT ಮಿನಿಸ್ಟರ್ ಇದ್ದಾರೆ. ಅದಕ್ಕೆ ನಾವು ಸ್ವಾಗತ ಕೋರುತ್ತೇವೆ. ಅದಲ್ಲದೆ ನಮ್ಮ ಒಂದು ಕಾಂಗ್ರೆಸ್ನ ಮುಖಂಡರು, ಸೇಡಂನ MLA ಆದಂಥ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಅವರಿಗೂ ಕೂಡ ಒಂದು ಮಂತ್ರಿ ಮಾಡಿದ್ದಾರೆ. ನಾವು ಅದಕ್ಕೂ ಕೂಡ ನಾವು ಕಲಬುರಗಿ ಒಂದು ನಮ್ಮ ಸಮಾಜ ವತಿಯಿಂದ ನಾವು ಅವರಿಗೆ ಕೂಡ ಅಭಿನಂದನೆ ತಿಳಿಸ್ತೀವಿ. ಅದೇ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ಏನು 2ನೇ ಒಂದು ಹಂತದಲ್ಲಿ ಯಾವ ರೀತಿ ಈಗ ಮಂತ್ರಿಗಳಿಗೆ ತಾವು ಮಾಡ್ತಾ ಇದ್ದೀರಿ, ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಬೇಡಿಕೆ ರಾಜ್ಯ ಸರ್ಕಾರ ನಮ್ಗೆ ಕೇಳಬೇಕು. ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಗುಲ್ಬರ್ಗಾದ ಹಿರಿಯರು ಹಾಗೂ
ದೇಶದ ಕಾಂಗ್ರೆಸ್ನ AICC ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ, ಸುಮಾರು ವರ್ಷದಿಂದ ನಮ್ಮ ಸಮಾಜ ತಮ್ಮ ಜೊತೆಗೂ ಕೂಡ ಇದ್ದು ತಮಗೆಲ್ಲರಿಗೂ ಸಾಕಷ್ಟು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮಗೆ ಭರವಸೆ ಇದೆ, ಯಾವತ್ತೂ ನಮ್ಮ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅನ್ಯಾಯ ಮಾಡಿಲ್ಲ. ಈ ಸಾರಿ ಕೂಡ ನಮ್ಮ ಬೇಡಿಕೆ ಈಡೇರಿಸಿ ಯಾರಾದರೂ ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಡೋದಲ್ಲಿ ತಾವು ಮುತುವರ್ಜಿ ವಹಿಸಿಕೆಯಿಂದ ಈ ಕೆಲಸ ಮಾಡ್ತೀರಿ ಅಂತ ನಾನು ನಂಬಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಸಮಾಜ ವತಿಯಿಂದ ನಮ್ಮ ಸಮಾಜ ಯಾವತ್ತೂ ತಮ್ಮ ಜೊತೆಗಿದೆ ಅಂತ ಹೇಳ್ತಾ, ಬರ್ತಕ್ಕಂಥ ದಿನಗಳಲ್ಲಿ ತಾವು ನಮ್ಮ ಈ ಒಂದು ಮೂವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ವಿಷಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷವಾಗಿ ಹೇಳಬೇಕಂತಂದರೆ, ಒಂದು ಯಾವುದೇ ಸಮಾಜ ಪಂಗಡಗಳಲ್ಲಿ ತಮ್ಮ ಪ್ರಾತಿನಿಧ್ಯ ಕೇಳ್ತಕ್ಕಂಥದ್ದು ಹಕ್ಕು, ತಪ್ಪೇನಿಲ್ಲ. ಈ ಮೊನ್ನೆ ತಾನೇ ನಮ್ಮ ಹಿರಿಯ ಸಚಿವರಾದಂಥ ಜಾರಕಿಹೊಳಿ ಸಾಹೇಬರು ಪರಿಶಿಷ್ಟ ಪಂಗಡಕ್ಕೆ ಇನ್ನೂ 2 ಮಂತ್ರಿ ಸ್ಥಾನ ಕೊಡುವಂತ ಕೇಳಿದ್ದಾರೆ, ತಪ್ಪೇನಿಲ್ಲ. ಅದೇ ರೀತಿಯಲ್ಲಿ ನಾವು ಸಹ ಪಂಚಮಸಾಲಿಯಿಂದ ಕೇಳ್ತಾ ಇದ್ದೇವೆ. ಪಂಚಮಸಾಲಿಯಿಂದ ಕೇಳ್ತಾ ಇದೆ. ವಿಶೇಷವಾಗಿ ನಮ್ಮ ಹಿಂದೆ SM ಕೃಷ್ಣ ಅವರಿದ್ದಾಗ 6 ಜನ ಮಂತ್ರಿ ಕೊಟ್ಟಿದ್ದರು. ಇಲ್ಲಿ ಜಾತಿಗೊಬ್ಬ ಶರಣ ಇದ್ದಂಗೆ ಎಲ್ಲ ಜಾತಿಗಳಿಗೂ ಕೊಟ್ಟಿದ್ದರು. ಈಗ ನಮ್ಮವರೇ AICC ಪ್ರೆಸಿಡೆಂಟ್ ಅದಾರ, ಇನ್ನೂ 1-2 ಜಾಸ್ತಿ ಕೊಡಲಿಲ್ಲ, ತಪ್ಪೇನಿದೆ. ಬೇರೆ ಬೇರೆ ಜಾತಿಯವರು ಕೇಳ್ತಾ ಇದ್ದಾರೆ, ಕೇಳಿ. ಎಲ್ಲೆಲ್ಲಿ ಅನುಕೂಲತೆ ಇರೋದ ಅವಶ್ಯಕತೆ ಇದ್ದಲ್ಲಿ ಮಾಡಲಿ. ಈಗ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಿಯಾಂಕಾ ನೇರ ನಿಲುವು ಇರತಕ್ಕಂಥ ವ್ಯಕ್ತಿಗೆ ಮಾಡಿದ್ದಾರೆ. ಮತ್ತು ಇನ್ನೊಂದು, ಈ ಪಾಯ್ನರ್ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಮಾಡ್ತಕ್ಕಂಥ ಪಾಯ್ನರ್ ಶರಣ ಪ್ರಕಾಶ ಅಂಥವ್ರನ್ನು ಕೊಟ್ಟಿದ್ದಾರೆ, ಒಳ್ಳೆ ಕೊಟ್ಟಿದ್ದಾರೆ, ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಈ ಪಂಚಮಶಾಲಿಯ 3 ಶಾಸಕರು ಹಿರಿಯರು, ಅನುಭವಿಗಳು. ಮೊನ್ನೆ ತಾನೇ ಗುಲ್ಬರ್ಗ ಮತ್ತು ಬೀದರ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹ ಈ 3 ಶಾಸಕರ ನೇತೃತ್ವದಲ್ಲಿ ನಮ್ಮ ಸಮಾಜ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದರಿಂದ ಅದು ಒಂದು ಪ್ಲಸ್ ಆಗಿದೆ. ಇವನ್ನೆಲ್ಲ ನೋಡಿಕೊಂಡು ಸನ್ಮಾನ್ಯ ನಮ್ಮವರೇ ಆದಂಥ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳಿಗೆ ಹೇಳಿ ನಮ್ಮ ಸಮಾಜದಿಂದ ಒಬ್ಬರಿಗೆ ಮಾಡಬೇಕು. ಈಗಾಗಲೇ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಂದರೆ ವೀರಶೈವ ಲಿಂಗಾಯತರಿಗೆ ಹೆಚ್ಚಿನ ಸ್ಥಾನ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ಹೇಳಿದ್ದಾರೆ. ಹಿಂದೆ ಬಹುಶಃ 6 ಜನ ಲಿಂಗಾಯತರ ಮಂತ್ರಿಗಳಿರಬೇಕು, ಈ ಸಲ ಒಂದು 8-10 ಜನರಿಗೆ ಮಂತ್ರಿ ಮಂಡಳದಲ್ಲಿ ಸೇರಿಸಬೇಕಂತ